ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತಿಳಿಸ್ಕೊಡೋ ವಿಚಾರ ಏನಂದರೆ, ಇವತ್ತು ಮನೆಯಲ್ಲೇ ಹೇಗೆ ಫ್ಲೆಕ್ಸ್ ಸೀಡ್ಸ್ ಜೆಲ್ನ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿ ಅದಕ್ಕೆ 2 ಸ್ಪೂನು ಫ್ಲೆಕ್ಸ್ ಸೀಡ್ಸ್ ಹಾಕಬೇಕು. ಮೊದಲೇ 1 ಸ್ಪೂನ್ ಹಾಕಿದ್ದೆ ನಾನು, ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಅದು ಬಾಯ್ಲ್ ಆಗಕ್ಕೆ ಬಿಡಬೇಕು. ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದು 15 to 20 ಮಿನಿಟ್ಸ್ ಬಾಯ್ಲ್ ಆಗಬೇಕು. ನೋಡಿ, ಇವಾಗ ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೀನಿ ನಾನು. ಬಾಯ್ಲ್ ಆಗ್ತಾಯಿದೆ. ಈ ಜೆಲ್ ಏನಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಕೂದಲು ತುಂಬ ಸ್ವಲ್ಪ ರಫ್ ಆಗಿತ್ತು. ಹಾಗಾಗಿ ಸ್ವಲ್ಪ ಈ ಜೆಲ್ನ ಕೂದಲಿಗೆ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗಾಗಿ 1 ಡೇಗೆ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ಅದು ಜೆಲ್ ಟೈಪ್ ಆಗಿದೆಯಾ ಅಂತ. ಇದಿನ್ನೂ ಜೆಲ್ ಟೈಪ್ ಆಗಿಲ್ಲ. ಹಾಗಾಗಿ ಮತ್ತೆ ಒಲೆ ಸ್ಟವ್ ಆನ್ ಮಾಡಿಕೊಂಡೆ ನಾನು. ಮತ್ತೆ ಬಾಯ್ಲ್ ಆಗಕ್ಕೆ ಬಿಟ್ಟೆ. ನೋಡಿ, ಇವಾಗ ಬಾಯ್ಲ್ ಆಗ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅದು. ಈ ಟೈಮಲ್ಲಿ, ಗಟ್ಟಿ ಆಗೋ ಟೈಮಲ್ಲಿ 1 ಸ್ಪೂನ್ ತೊಗೊಂಡು ಅದನ್ನು ತಿರುಗ್ತಾ ಇರಬೇಕು. ಇಲ್ಲಾಂದರೆ ಅದು ಫ್ಲೆಕ್ಸ್ ಸೀಡ್ಸ್ ಎಲ್ಲ ತಳ ಹಿಡಿಯುತ್ತೆ. ನೋಡಿ, ಈ ಥರ ತಿರುಗ್ತಾನೆ ಇರಬೇಕು. ಸ್ಪೂನಲ್ಲಿ ಈ ಥರ ತಿರುಗ್ತಾನೆ ಇರಬೇಕು. ನೋಡಿ, ಈ ಥರ ಜೆಲ್ ಟೈಪ್ ಬರುತ್ತೆ. ಅದು ಗಟ್ಟಿ ಆಗ್ತಾ ಇದೆ, ಇನ್ನೂ ಗಟ್ಟಿ ಆಗ್ತಾನೇ ಇದೆ. ನೋಡಿ, ಇವಾಗ ಥಿಕ್ನೆಸ್ ಆಗ್ತಾ ಇದೆ. ಇವಾಗ ನೋಡಿ, ಬಾಯ್ಲ್ ಆಗ್ತಾ ನೋಡಿ, ಇವಾಗ ಈ ಥರ ಫುಲ್ಲು ಥಿಕ್ನೆಸ್ ಆಗಿದೆ. ನನಗೆ ಜೆಲ್ ಟೈಪ್ ರೆಡಿ ಆಗಿದೆ ಇದು. ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ನನಗಿದು ರೆಡಿ ಆಗಿದೆ. ಹಾಗಾಗಿ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ನೋಡಿ, ಈ ಥರ ಜೆಲ್ ರೆಡಿ ಆಗುತ್ತೆ. ಈ ಜೆಲ್ನ ನೀವು ಸಪ್ರೇಟ್ ಬೇಕು ಅಂದರೆ ಸಪ್ರೇಟು ಒಂದು ಬೇರೆ ಬೌಲಿಗೆ ಹಾಕ್ಕೋಬೋದು. ನೋಡಿ, ಫ್ಲೆಕ್ಸ್ ಸೀಡ್ಸ್ ಎಲ್ಲ ತಳದಲ್ಲಿದೆ, ಮೇಲ್ಗಡೆ ಜೆಲ್ ಇದೆ. ಆ ಜೆಲ್ನ ಬೇರೆ ಪಾತ್ರೆಗೆ ಹಾಕ್ಕೊಂಡು ನೀವು ಅದನ್ನು ಕೈಯಲ್ಲೇ ಕೂದಲಿಗೆ ಹಚ್ಕೋಬೋದು. ಇದು ಕೂದಲಿಗೆ ಹಚ್ಚಿದ್ರೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಮತ್ತು ಹೇರ್ ಗ್ರೋತ್ ಆಗುತ್ತೆ. ಯಾರಿಗೆಲ್ಲ ಕೂದಲು ಉದುರುತ್ತಾ ಇದೆ ಅಥವಾ ಕೂದಲು ತೆಳ್ಳಗಿದೆ ಅನ್ನೋರಿಗೆ ಇದು ವೀಕ್ಲಿ 1 ಸರಿ ಈ ಜೆಲ್ನ ಪ್ರಿಪೇರ್ ಮಾಡಿಕೊಂಡು ಕೂದಲಿಗೆ ಹಚ್ಕೋಬೋದು. ಹಚ್ಕೊಂಡ್ರೆ ತುಂಬ ಹೇರು ಚೆನ್ನಾಗಿರುತ್ತೆ, ಸಾಫ್ಟ್ ಅನಿಸುತ್ತೆ ಮತ್ತು ಶೈನಿ ಆಗಿರುತ್ತೆ ಕೂದಲು. ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಇದನ್ನು ಕೂದಲಿಗೆ ಹಚ್ಕೊಂಡು 20 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೋಬೋದು. ಇದನ್ನು ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಕೂದಲು. ನಾನು ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಹೇಳ್ತಾಯಿದ್ದೀನಿ. ಮತ್ತು ಇದೇ ಥರ ಯಾವುದಾದ್ರೂ ಒಂದು ರೆಸಿಪಿ ಜೊತೆ ಸಿಗೋಣ. ಬಾಯ್.